ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಜು ಸೌಮ್ಯ ಯೂಟ್ಯೂಬ್ ಚಾನಲ್. ದೀಪ ಆರತಿ ಮಾಡೋ ಲಾಗ್ ಮಾಡಿ ತುಂಬ ದಿನ ಆಯ್ತಲ್ಲ. ಇದು ರೀಸೆಂಟಾಗಿ ಮಾಡಿರೋ ವಿಡಿಯೋ. ಇನ್ನು ಈ ಥರ ಮೊದಲೇ ದಿಂಡು ಮತ್ತು ಹಾರಗಳು ಅದನ್ನೆಲ್ಲ ನೀಟಾಗಿ ಸುತ್ತಿಟ್ಕೊತೀವಿ. ಎಲ್ಲನೂ ಸುತ್ತಿಟ್ಕೊಂಡೆ ಅದಾದಮೇಲೆ ರೆಡಿ ಮಾಡ್ಕೊಳೋದು. ಯಾವುದನ್ನು ಸೂಜಿಯಿಂದ ಪೋಣಿಸಲ್ಲ, ಎಲ್ಲನೂ ಸುತ್ತಿಟ್ಕೊಂಡಿರ್ತೀವಿ. ಇನ್ನು ದಿಂಡೆಲ್ಲ ಹಾಕಿದಾದ್ಮೇಲೆ ಈ ಥರ ದೆಬ್ಬೆಗಳಲ್ಲಿ ಹೂವನ್ನು ಪೋಣಿಸ್ಕೊಂಡು ನೀಟಾಗಿ ಒಂದೊಂದು ಹಾಕಿ ಅದನ್ನು ರೌಂಡ್ ಶೇಪಲ್ಲಿ ಮಾಡಿಕೊಂಡು ಚಕ್ರ ಥರ ಮಾಡ್ಕೊತಾರೆ. ಇನ್ನು ಅದೇ ತುಂಬ ಕಷ್ಟ. ಇದರಲ್ಲಿ ಇನ್ಯಾವುದು ಕಷ್ಟ ಆಗಲ್ಲ. ದಿಂಡು ಸುತ್ತೋದು ಕೂಡ ಕಷ್ಟ ಆಗಲ್ಲ, ಇದೇ ತುಂಬ ಕಷ್ಟ ಆಗೋದು. ಅದನ್ನು ಮಾಡಬೇಕಂದ್ರೂ 4 ಜನ ಕಂಪಲ್ಸರಿ ಇರಲೇಬೇಕು. ಇನ್ನು ಇದು ಕಾಡು ಮಲ್ಲಿಗೆ ಅಲ್ವಾ, ಅದು ಸ್ವಲ್ಪ ಅದರಲ್ಲಿ ಹಾಲು ಅದೆಲ್ಲ ಬರುತ್ತೆ ಅಂತೇಳಿ ಗ್ಲೌಸ್ ಮಾಸ್ಕ್ ಎಲ್ಲ ಮಾಡಿಕೊಂಡು ಯೂಸ್ ಮಾಡೋದು. ಇನ್ನು ನೋಡಿ, ಚಕ್ರ ಕೂಡ ರೆಡಿ ಆಯಿತು. ಇದು ರೆಡಿ ಆಗಬೇಕಂದ್ರೆ ಸುಮಾರು ಒಂದು 5ರಿಂದ 6 ಅವರ್ ಕಂಪಲ್ಸರಿ ಹಿಡಿಯುತ್ತೆ. ಅದಕ್ಕೆ ಒಂದು 5 ಜನ ಇರಲೇಬೇಕು, ಇದಕ್ಕೋಸ್ಕರನೇ ಅಂತ ಹೇಳೋದು. ಫಿನಿಶಿಂಗ್ ಬರಲ್ಲ. ಇನ್ನು ನೈಟ್ ಎಲ್ಲ ಮುಗೀತು, ಇನ್ನು ಬೆಳಗ್ಗೆ ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ಇವಾಗ 2 ದಿನ ಕಂಪಲ್ಸರಿ. ಒಂದು ದೀಪ ಮಾಡಬೇಕಂದ್ರೆ 2 ದಿನ ಆಗೇ ಆಗುತ್ತೆ. ನೋಡೋದಕ್ಕೆ ಬರೀ ಹೂವು ಡೆಕೋರೇಷನ್ ತಾನೇ ದೇವ್ರಿಗೆ ಮಾಡಿರೋದು, ಸಿಂಪಲ್ಲಾಗಿರುತ್ತೆ ಅಂತ ಅನಿಸುತ್ತೆ. ಬಟ್ ಅಲ್ಲಿ ಮಾಡೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಂತ ಮಾಡೋದು ಮಾತ್ರ ಗೊತ್ತಾಗ್ತೈತೆ. ಇನ್ನು ಒಂದೊಂದು ಕೆಲಸ ಮಾಡಬೇಕಂದ್ರೂ ಅದಕ್ಕೆ ಇಬ್ಬರಿಬ್ರು ಕಂಪಲ್ಸರಿ ಇರಬೇಕು. ಸುತ್ತಕ್ಕಂತೂ ದಿಂಡು ಸುತ್ತಬೇಕಂದ್ರೆ 2 ದೀಪ ಏನಾದರೂ ಆರ್ಡ್ರ್ ಬಂದರೆ ಕಂಪಲ್ಸರಿ 3 ಜನ ಸುತ್ತಬೇಕು. ಇನ್ನು ಅದನ್ನು ಸುತ್ತಷ್ಟರಲ್ಲಿ ಅರ್ಧಂಬರ್ಧ ಬೆರಳು ಮುರಿದೋದಂಗೆ ಅಂದ್ಕೊಳ್ಳಿ, ಆ ಥರ ಇರುತ್ತೆ. ಪೇಯ್ನ್ ಅಂತೂ ಬೆರಳು ತುಂಬ ಹಿಂಸೆ ಆಗುತ್ತೆ. ಇನ್ನು ದಿಂಡುಗಳೆಲ್ಲ ಸುತ್ತಿ ಅದನ್ನು ಫ್ರಿಜ್ಜಲ್ಲಿ ಎತ್ತಿಟ್ಬಿಟ್ಟು ಅದು ಅರಳ್ದಿರ ಹಂಗೆ ಮೊಗ್ಗಲ್ಲಿದ್ದರೆ ಚೆನ್ನಾಗಿ ಕಾಣಿಸುತ್ತೆ, ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಇನ್ನು ಅದಾದಮೇಲೆ ಕಾಡು ಮಲ್ಲಿಗೆಯಲ್ಲಿ ಈ ಥರ ದಿಂಡನ್ನ ಸುತ್ಕೊತಾ ಇದ್ದು ದೇವ್ರಿಗೆ ಹಾರ ಹಾಕೋಕ್ಕೆ ತೋಮಾಲೆ ಥರ ಮೇಲೆ ಬರುತ್ತೆ. ಹೂವೆಲ್ಲ ರೆಡಿ ಆಗಿದ್ದಾಯ್ತು. ಇನ್ನು ಅದನ್ನು ಜೋಡಿಸ್ಕೊಬೇಕು. ಇನ್ನು ಒಂದೊಂದಾಗಿ ಈ ಥರ ದೇವ್ರಿಗೆ ಜೋಡಿಸ್ಕೊಂಡು ಫುಲ್ಲು ಎಲ್ಲ ಫಿನಿಶಿಂಗ್ ಕೊಟ್ಟರೆ ಅದಕ್ಕೊಂದು ಕಳೆ ಬರುತ್ತೆ. ಇವಾಗ ಒಂದು ಕೆಲಸ ಮಾಡು, ಗೃಹ ಪ್ರವೇಶಿಕ ಎಂಟ್ರೆನ್ಸ್ ಕುಳಿಸ್ಬಿಡು, ಮಾಡಿಸ್ಬಿಟ್ಟು ಅಷ್ಟೇ. ಚೆನ್ನಾಗಿರ್ತೈತಲ್ಲ ಇದು, ಹಂಗೆ ತಾನೇ ಇರ್ತೈತ್ ಲೆಕ್ಕ. ಕೆಲಸ ಬೇಗ ಆಗ್ತದೆ, ವಿಡಿಯೋ ಕೆಲಸ ಬೇಗ ಆಗಲ್ಲ ಅಣ್ಣ. ಇವಾಗ ಮಾಡಿ ಸೆಕೆ ಸುರಿತೈತೆ. ಅಲ್ಲ ಅನ್ನ ಸಾಲ 2 ಕಲಿಸ್ಬಿಟ್ಟು ಆಗ್ತದಲ್ಲ. ವೈಟ್ ಸುತ್ರಿ ಬಿರ್ಬಿನ 1:15 ಆಗೋಯ್ತು. ಅದು ಮಂಚ ಕತ್ರಿ ಕೊಟ್ಬಿಡ್ಬೇಕು ಪಕ್ಕಂತ.
ಐ ಬಿಸಿಲು ಒಳಗಡೆ ಬಾಚಿನಿ ಬಿಸಿಲು. ಸ್ಕೂಲ್ಗೆ ಹಾಕ್ತೀನಿ ಮಕ್ಕಳೇ ಪ್ಲೀಸ್. ಗಲಾಕ್ಸಿ ಐತಲ್ಲ ಚೆನ್ನಾಗೈತಲ್ಲ ಹೋಗಿ ಹಾಕ್ಬಿಡೋಣ. ಏನು ಯಾರಿಗೂ ಫೋನ್ ಮಾಡಿಲ್ಲ ನಾನು. ಸ್ಕೂಲ್ಗೆ ಹೋಗ್ಬೇಕಿಲ್ಲ ಅಂದ್ರೆ ಇನ್ನು ಹೆಂಗೆ ನೀನು ಓದದ್ರ ಸ್ಕೂಲ್ಗೆ ಹೋಗಿಲ್ಲ ಅಂದ್ರೆ? ಓಯ್ ಸ್ಕೂಲ್ಗೆ ಹೋಗಿಲ್ಲ ಅಂದ್ರೆ ಹೆಂಗಮ್ಮ ಓದದ್ ನೀನು? ಇನ್ನೇನ್ ಮಾಡ್ತೀಯ ಮನೆ ಕುತ್ಕೊಂಡು? ಮನೇಲಿ ಏನ್ ಕೆಲಸ ಮಾಡ್ತೀಯ? ಅದೇ ಏನ್ ಕೆಲಸ ಮಾಡ್ತೀಯ ಹೇಳು? ಪಾತ್ರೆ ತೊಳಿತೀಯ? ಪಾತ್ರೆ ತೊಳಿತೀಯ, ಬಟ್ಟೆ ಒಗಿತೀಯ? ಸ್ಕೂಲ್ಗೆ ಹೋಗ್ಬೇಕಲ್ಲ, ಸ್ಕೂಲಲ್ಲಿ ಗೇಮ್ಸ್ ಎಲ್ಲ ಆಡಿಸ್ತಾರಲ್ಲ ಅವರು. ABCD 1 2 3 ಎಲ್ಲ ಹೇಳ್ಕೊಡ್ತಾರಲ್ಲ. ಹೋಗ್ತಿದ್ದಾನೆ ಅಪ್ಪು? ಕೋಲಾರಲ್ಲಿ ಹಾಕ್ತೀನಿ ಸ್ಕೂಲ್ಗ. KC ಸ್ಕೂಲ್ ಬೇಡ, KC ಸ್ಕೂಲ್ಗೆ ಹೋಗೋಣ ನಾವು. ಅದ್ ಬೇಡ ಕೊಡಿ. ನಾನ್ ಬರಲ್ಲ, ಬಿಟ್ಬಿಟ್ಟು ಬರ್ತೀನಿ. ಕೈ ಕೊಡಿಲಿ ಕುಚ್ಕೊಂತೀಯ? ಬಿಟ್ಬಿಟ್ಟು ಬಂದ್ಬಿಟ್ಟು ಸಾಯಂಕಾಲ ಕರ್ಕೊಂಡು ಬರ್ತೀನಿ ಬಂದು, ಸರಿನಾ ಅಪ್ಪ? ಅಜ್ಜಿ ಬಂದ್ಲು ದೀಪಾವಳಿ ಬರುವಾಗ ಎಲ್ಲಾಡಿಕೆ ಬಕ್ರೆ ಹಾಕೊಂಡು ಎತ್ಕೊಂಡೋಗ. ಈ ಕಡೆ ಬರ ಅಪ್ಪ, ಜಾಗ ಬಿಡ ಮಾರ್ಕ. ಬಗ್ಸಿಂದ ಸಾಕು ನಿಧಾನ. ಗಣೇಶ್ನ ಹಬ್ಬದಲ್ಲಿ ಗಣೇಶ್ನ ಎತ್ಕೊಂಡು ಹೋದಂಗೈತೆ ತಾನೇ? ಎತ್ಕೊಂಡ್ ಬರ್ಬೇಕು. ಪರವಾಗಿ ಉಟ್ಟುಡ್ರ ಏನಾಗಿಲ್ಲ ಏನಾಗಿಲ್ಲ, ನಿಜವಾಗ್ಲೂ ಏನು ಆಗಿಲ್ಲ ತಾನೇ? ಏನು ಆಗಿಲ್ಲ ಅಲ್ಲ ಚಿನ್ನ? ಶಾಣ ಕೂಸ್ಕೊಂಡ್ರೆ ಎಕ್ಕೋತೈತೆ ಮ್ಯಾಲಕ. ನಿಧಾನ ನೀರೊಂದ್ ಬಾಟ್ಲೆ ತಿಕ್ಕೊಳ್ರಿ. ಹೌದು, ನೀರ್ ಬಾಟ್ಲೆ ಎತ್ತಿಕೊಳ್ರಿ. ಕೋಲ್ಡ್ ಬಾಟ್ಲೆ ಎತ್ತಿಕೊಂಡು ಹೋಗ್ರಿ ಒಂದು. ನಿಂಕ ಊಟ ಇಟ್ಕೊಂಡ್ರೆ ಬಾಕ್ಸ 1,500. ನೀರ್ ಎತ್ಕೊಂಡ್ ಬರ್ತವ್ರಿ. ಹಿಂದ್ಗಡೆ ಎಕ್ಕವ್ರ ಇಲ್ದವ್ರು ನೋಡ್ಕೊಂಡು ಆಮೇಲೆ ಮೂವ್ ಮಾಡು. ಅವನು ಬೇಜಾರ್ ಅಂದ್ಬಿಟ್ಟು ಅವನು. ಬಾಕ್ಸ್ ಊಟ ಐತೆ, ಅನ್ನನು ಸಾರು. ಚಿಕ್ಕಪ್ಪನಿಗೆ ಅಲ್ಲೋಗಿ ಹೇಳ್ಬೇಕು, ಬಾಯ್ ಚಿಕ್ಕಪ್ಪ ಅಂತ ಹೇಳ್ಬೇಕು. ನೋಡಿ ಬಾ ಬಾಮ್ಮ, ಬಾ.